ಬದುಕಿನ ಯಾನ ಮುಗಿಸಿದ ಅಕ್ಷರ ಮಾಂತ್ರಿಕ, ಬದುಕಿನ ಭಿತ್ತಿಯಿಂದ ಮರೆಯಾದ ಎಸ್ಎಲ್ ಭೈರಪ್ಪ. ತಿಮರೋಡಿಯನ್ನ ನಮ್ಮ ಜಿಲ್ಲೆಗೆ ಕಳುಹಿಸಬೇಡಿ ಎಂದ ರಾಯಚೂರು ಮಂದಿ. ಬುರುಡೆ ಗ್ಯಾಂಗ್ನಿಂದ ಮತ್ತೊಂದು ವಿಡಿಯೋ. ಬೆಳ್ಳಂಬೆಳಿಗ್ಗೆಯೇ ಪಿಎಸ್ ಶಿಕ್ಷಣ ಸಂಸ್ಥೆಗಳಿಗೆ ಇಡಿ ಶಾಕ್. ದರ್ಶನ್ಗೆ ಕಂಬಳಿ ಕಾರ್ಪೆಟ್ ಕೊಟ್ಟಿದ್ಯಾರು? ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ಕೊನೆ ಉಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಭೈರಪ್ಪ ಅವರು ಕಳೆದ 3 ತಿಂಗಳಿನಿಂದ ಮೈಸೂರನ್ನು ಬಿಟ್ಟು ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಖ್ಯಾತ ಕಾದಂಬರಿಗಾರ ಎಸ್ಎಲ್ ಭೈರಪ್ಪ ಕೊನೆ ಉಸಿರೆಳೆದಿದ್ದಾರೆ. 94 ವರ್ಷದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ಒಬ್ಬ ಪ್ರಸಿದ್ಧ ಕನ್ನಡದ ಕಾದಂಬರಿಕಾರ, ತತ್ವಜ್ಞಾನಿ ಮತ್ತು ಲೇಖಕರಂತಲೇ ಖ್ಯಾತಿಯಾಗಿದ್ದರು. ಸಾಹಿತ್ಯ ಲೋಕದ ಮಾಣಿಕ್ಯನ ಕಣ್ಮರೆಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಎಸ್ಎಲ್ ಭೈರಪ್ಪ ಅವರ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಇನ್ನು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರದಲ್ಲಿ ಜನಿಸಿದ ಇವರು ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಕಡುಬಡತನದಲ್ಲಿ ಬೆಳೆದ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದರು. ರಿಸರ್ಚ್ ಮಾಡಿಯೇ ಕಾದಂಬರಿಗಳನ್ನು ಬರೆಯೋದು ಇವರ ಮೂಲ ಮಂತ್ರವಾಗಿತ್ತು. ಪರ್ವ, ಗೃಹಭಂಗ, ತಂತು, ಮತದಾನ, ವಂಶವೃಕ್ಷ, ನಾಯಿ ನೆರಳು, ಯಾನ ಸೇರಿದಂತೆ ಹಲವು ಪ್ರಸಿದ್ಧ ಕಾದಂಬರಿಗಳನ್ನು ಬರೆದಿದ್ದಾರೆ. ಅಪಾರ ಓದುಗರ ಬಳಗವನ್ನು ಹೊಂದಿದ ಮೇರು ಕಾದಂಬರಿಕಾರ ಇವರು. 2023ರಲ್ಲಿ ಪದ್ಮಭೂಷಣ, 2020ರಲ್ಲಿ ಗೌರವ ಡಾಕ್ಟರೇಟ್, 2016ರಲ್ಲಿ ಪದ್ಮಶ್ರೀ, 2011ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿದ್ದಾವೆ. ನಾಳೆ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ವಿದೇಶದಲ್ಲಿರುವ ಕಿರಿಯ ಮಗ ಬಂದ ಬಳಿಕ ಕುಟುಂಬಸ್ಥರು ಅಂತ್ಯ ಸಂಸ್ಕಾರದ ಬಗ್ಗೆ ನಿರ್ಧರಿಸಲಿದ್ದಾರೆ. ಇನ್ನು ಮೈಸೂರಿನಲ್ಲಿ ಭೈರಪ್ಪ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ನಮ್ಮ ಇಡೀ ದೇಶಕ್ಕೆ ಹೆಮ್ಮೆ, ಅದೆಲ್ಲ ನಮ್ಮ ಹೊಯ್ಸಳ ಕರ್ನಾಟಕರು, ನಮ್ಗೆ ಇನ್ನೂ ಹೆಮ್ಮೆ ಇತ್ತು. ಈಗ 20 ದಿವಸದಿಂದ ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ತುಂಬ ದೈಹಿಕವಾಗಿ ತುಂಬ ಚೆನ್ನಾಗಿದ್ದಂಥ ಭೈರಪ್ಪನವರು ಇಲ್ಲ ಅನ್ನೋದೇ ಇನ್ನು ಅವರತೆ ಸಂದರ್ಭದಲ್ಲಿ ತಿಳ್ಕೊಂಡಿರೋದು ನನಗೆ ವೈಯಕ್ತಿಕವಾಗಿ ದಿಗ್ಭ್ರಮೆಯನ್ನು ತರಿಸ್ತು. ಏಕೆಂದರೆ ನಾಡಿನ ಖ್ಯಾತ ಕಾದಂಬರಿಕಾರ ಆಗಿ ಸರಸ್ವತಿ ಸಮ್ಮಾನ್ ಪುರಸ್ಕೃತರ ಮೊದಲು ಕನ್ನಡಕ್ಕೆ ಬಂದಿದ್ದ ಅವ್ರ ಮುಖಾಂತರ ಇವರು ಬರದಂತೆ ಬದುಕಂಥವರು. ರಾಜಕೀಯ ನಾಯಕರನ್ನ ಕೀಳಾಗಿ ನಿಂದಿಸಿದ್ದೇ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರಿಗೆ ಪ್ರಮುಖ ಕಾರಣವಾಯ್ತಾ ಎಂಬ ಪ್ರಶ್ನೆ ಎದ್ದಿದೆ. ಸೌಜನ್ಯ ಹೋರಾಟದಲ್ಲಿ ತಿಮರೋಡಿ ಧರ್ಮಸ್ಥಳದ ಹೆಸರನ್ನು ಬಳಸಿಕೊಂಡು ಸಾಕಷ್ಟು ನಿಂದನೆ ಮಾಡಿದ್ದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ತಿಮರೋಡಿ ಬಳಸಿದಂತಹ ಅಸಂವಿಧಾನಿಕ ಪದಬಳಕೆಯ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಮರೋಡಿ ಕೇಸ್ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಸೂಚನೆ ಕೊಟ್ಟಿದ್ದರು. ಪೊಲೀಸ್ ಅಧಿಕಾರಿಗಳು, ಸಮಾಜದ ಗಣ್ಯರು, ಸರ್ಕಾರ ನಡೆಸ್ತಾ ಇರುವಂತಹ ಉನ್ನತ ಹುದ್ದೆಯ ರಾಜಕಾರಣಿಗಳಿಗೆ ತಿಮರೋಡಿ ಅಸಂವಿಧಾನಿಕ ಪದಬಳಕೆಯನ್ನು ಮಾಡಿ ತುಚ್ಛವಾಗಿ ನಿಂದನೆ ಮಾಡಿದರು. ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಗಡೀಪಾರು ಮಾಡೋದಕ್ಕೆ ಆದೇಶಿಸಿದ್ದಾರೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಅವರ ಗಡೀಪಾರು ಆದೇಶದಲ್ಲಿ ತಿಮರೋಡಿ ಕ್ರಿಮಿನಲ್ ಚಟುವಟಿಕೆಗಳ ಉಲ್ಲೇಖ ಮಾಡಲಾಗಿದೆ. ಈವರೆಗೂ 32 ಕ್ರಿಮಿನಲ್ ಕೇಸ್ಗಳು ತಿಮರೋಡಿ ವಿರುದ್ಧ ದಾಖಲಾಗಿದೆ. ಈ ಕಾರಣದಿಂದಾಗಿಯೇ ತಿಮರೋಡಿ ಅವರನ್ನು 1 ವರ್ಷದ ಅವಧಿಗೆ ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣೆಯ ಸರಹದ್ದಿಗೆ ಗಡೀಪಾರು ಮಾಡಲಾಗಿದೆ. ಗಡೀಪಾರು ಆದೇಶದಲ್ಲಿರುವಂತಹ ಸಮಯದಲ್ಲಿ ಪ್ರತಿ 7 ದಿನಗಳಿಗೊಮ್ಮೆ ಮಾನ್ವಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮುಂದೆ ಹಾಜರಾಗುವುದಕ್ಕೆ ಸೂಚನೆ ಕೊಡಲಾಗಿದೆ. 2023ರ ಆಗಸ್ಟ್ನಲ್ಲಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆ ನಡೆಸಿರುವ ವಿಡಿಯೋ ನಂಬರ್ 15 ಬುರುಡೆ ಗ್ಯಾಂಗ್ ಬಿಡುಗಡೆ ಮಾಡಿದೆ. ವಿಡಿಯೋ ನಂಬರ್ 15ರಲ್ಲಿ ಚೆನ್ನೈ ಮೂಲದ ಸ್ವಾಮೀಜಿ ಬಗ್ಗೆ ಮಾತನಾಡಿದ್ದಾರೆ. ಚೆನ್ನೈ ಮೂಲದ ಸ್ವಾಮೀಜಿ ಕನ್ಯಾಡಿ ಬಳಿ ಜಾಗವನ್ನು ತೆಗೆದುಕೊಂಡಿದ್ರು. ಆ ಸ್ವಾಮೀಜಿಗೆ ಧರ್ಮಸ್ಥಳದಿಂದ ಊಟವನ್ನ ಕಳಿಸ್ತಿದ್ರು. ಆ ಸ್ವಾಮೀಜಿ ಸಾವನ್ನಪ್ಪಿದ ಬಳಿಕ ಅವರ ಜಾಗವನ್ನ ಇವ್ರು ಮಾಡಿಕೊಂಡ್ರು. ಅವರ ಜಾಗದಲ್ಲೂ ಕೂಡ ಸಾಕಷ್ಟು ಹೆಣವನ್ನ ಹೂತ್ ಹಾಕಿದ್ದೇನೆ ಅಂತ ಹೇಳಿ ವಿಡಿಯೋದಲ್ಲಿ ಚಿನ್ನಯ್ಯ ತಿಮರೋಡಿಗೆ ಹೇಳಿದ್ದಾನೆ. ಜೊತೆಗೆ ಪಾಯಿಂಟ್ ನಂಬರ್ 16ರ ಬಗ್ಗೆಯೂ ಕೂಡ ಮಾತನಾಡಿದ್ದು ಅನಾಥ ಶವದ ಕಥೆಯನ್ನ ಹೇಳಿದ್ದಾನೆ. ಒಬ್ಬರು ತಮ್ಮ ಕಡೆಯವರ ಶವವನ್ನ ಹುಡುಕಿಕೊಂಡು ಬಂದಿದ್ರು. ಪೊಲೀಸರ ಬಳಿ ವಿಚಾರಿಸಿದಾಗ ಅದು ಅನಾಥ ಶವ ಅಂತ ಹೇಳಿ ಹೂತು ಹಾಕಿದ್ದೇವೆ, ಅದನ್ನ ಈಗ ತೆಗೆಯೋದಕ್ಕೆ ಸಾಧ್ಯವಿಲ್ಲ ಎಂದಾಗ ಅವರು ಹತ್ಕೊಂಡು ವಾಪಸ್ ಹೋದ್ರು ಅಂತ ಹೇಳಿ ವಿಡಿಯೋದಲ್ಲಿ ಚಿನ್ನಯ್ಯ ತಿಳಿಸಿದ್ದಾನೆ. ಆ ಕಡೆ ಒಂದು ಜಾಗದಲ್ಲಿ ಅಲ್ಲಿ ಪೊಲೀಸ್ ಏನಿಲ್ಲ, ಯಾರು ಎಂತ ಅಂತ ಏನಿಲ್ಲ.
ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ 1 ವರ್ಷದ ಅವಧಿಗೆ ಗಡೀಪಾರು ಮಾಡಿದ್ದು, ತಿಮರೋಡಿಯನ್ನ ಜಿಲ್ಲೆಗೆ ಕರೆತರಬೇಡಿ ಅಂತೇಳಿ ರಾಯಚೂರಿನಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸೇನೆ ಹಾಗೂ ಸಮಾನ ಮನಸ್ಕರರ ವೇದಿಕೆಯಿಂದ ಹೋರಾಟ ಮಾಡಲಾಗಿದೆ. ರಾಯಚೂರು ಜಿಲ್ಲೆಗೆ ಬೇಡ, ಯಾವುದಾದ್ರೂ ಕಾಡಿ ಕಳುಹಿಸಿ ನಮ್ಮ ಜಿಲ್ಲೆಗೆ ಅವನನ್ನ ಕರೆತರಬೇಡಿ ಅಂತೇಳಿ ಹೋರಾಟಗಾರರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳದ ಬುರುಡೆ ಪ್ರಕರಣ, ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಪ್ರಕರಣ ಮಾತ್ರವಲ್ಲದೆ 32 ಪ್ರಕರಣಗಳನ್ನು ಎದುರಿಸ್ತಾ ಇರುವಂತಹ ತಿಮರೋಡಿಯನ್ನ ಮಾನ್ವಿಗೆ ಕರೆತರದಂತೆ ಒತ್ತಾಯ ಜಾಸ್ತಿಯಾಗಿದೆ. ಮಾನವಿ ಏನಿದೆ ಒಂದು ಸೌಹಾರ್ದತೆ ಇರುವಂತ ನಾಡಾಗಿದೆ. ಮಹೇಶ್ ತಿಮರೋಡಿ ಅಂತ ಕ್ರಿಮಿನಲ್ ಅಲ್ಲಿ ಬರಬಾರದು, ಅವನ ದರ್ಶನ ಆಗಬಾರದು, ಯಾರಿಗೆ ಅವನ ನೆರಳು ಸಹ ಬೀಳಬಾರದು ಎಂಬುದೇ ನಮ್ಮ ಉದ್ದೇಶ. ಮಾನವೀಯತೆ ನಾಡು, ಸರ್ವಜನಾಂಗದ ಶಾಂತಿಯ ತೋಟ ಆಗಿ ನಾಡಹಬ್ಬ ಇವಾಗ ನಾವು ಆಚರಿಸ್ತಾ ಇದೀವಿ. ನಮಗೆ ಇಂಥ ಸಮಯದಲ್ಲಿ 32 ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ನಮ್ಮ ಮಾನ್ವಿಗೆ ಬಂದು ಇಲ್ಲಿ ಎಲ್ಲೋ ಲಾ ಅಂಡ್ ಆರ್ಡರ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಸಹ ವಿಚಾರಣಾಧೀನ ಕೈದಿಗಳು ಪರಪ್ಪನಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ. ಆದರೆ ಆರೋಪಿ ದರ್ಶನ್ ಜೈಲಲ್ಲಿ ಪರದಾಡ್ತಿದ್ದಾರೆ ಅಂತ ಕೇಳಿಬಂದಿದೆ. ದಿಂಬು ಹಾಸಿಗೆ ನೀಡೋ ವಿಚಾರ ಕೋರ್ಟ್ನಲ್ಲಿದ್ದು ದರ್ಶನ್ರಿಗೆ ದಪ್ಪನೆಯ ಕಂಬಳಿ ಸಿಗದೆ ನರಳಾಡ್ತಿದ್ದಾರೆ. ದರ್ಶನ್ ಕಷ್ಟ ನೋಡೋಕಾಗದೆ ಸಹ ವಿಚಾರಣಾಧೀನ ಕೈದಿಗಳು ಬೆಳಗಿನ ಹೊತ್ತಲ್ಲಿ ತಮ್ಮ ಕಾರ್ಪೆಟ್ ಮತ್ತು ಕಂಬಳಿ ನೀಡ್ತಾ ಇದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ. ಫ್ರೀ ಟೈಮ್ನಲ್ಲಿ ಪುಸ್ತಕಗಳನ್ನು ಓದ್ತಾ ಇರುವ ದರ್ಶನ್ ಕತೆ ಆಧಾರಿತ ಮತ್ತು ಆಧ್ಯಾತ್ಮಿಕ ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ. ಇನ್ನು ಜೈಲಿನ ಊಟಕ್ಕೆ ಹೊಂದ್ಕೊಳ್ಳೋಕಾಗದೆ ಕೇವಲ ಚಪಾತಿ ಪಲ್ಯ ತಿಂತಾ ಇದ್ದು ಅನ್ನ ಬಿಟ್ಟು ಚಪಾತಿಯನ್ನೇ ಹೆಚ್ಚು ಕೊಡುವಂತೆ ಮನವಿ ಮಾಡಿದಾರಂತೆ. ಜೊತೆಗೆ ಜೈಲಲ್ಲಿರುವ ಬೇಕರಿಯಲ್ಲಿ ಮಿಕ್ಸ್ಚರ್, ಬಿಸ್ಕೆಟ್, ಸ್ವೀಟ್ಸ್ ತಿಂತಾ ಇದ್ದು ದರ್ಶನ್ ಈ ಬಾರಿ ತುಂಬಾ ದುರ್ಬಲರಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಐಟಿ-ಬಿಟಿ ಸಿಟಿ, ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿಯಾಗಿರುವ ಬೆಂಗಳೂರು ಸದ್ಯ ರಸ್ತೆ ಗುಂಡಿಗಳಿಂದ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಸಿಎಂ, ಡಿಸಿಎಂ ರಸ್ತೆ ಗುಂಡಿ ಮುಚ್ಚಲು ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಹಲವು ಕಡೆ ಇನ್ನೂ ಗುಂಡಿ ಮುಚ್ಚುವ ಕಾರ್ಯ ಕೈಗೊಳ್ಳದ ಕಾರಣ ಬಿಜೆಪಿ ಇಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿತು. ಬೆಂಗಳೂರಿನ ಯಲಹಂಕ, ಹಳೇನಗರ, ಕೆಂಪೇಗೌಡ ವಾರ್ಡ್, ಮಹಾಲಕ್ಷ್ಮಿ ಲೇಔಟ್, ಕಂಠೀರವ ಸ್ಟುಡಿಯೋ ಸೇರಿದಂತೆ ಹಲವು ಕಡೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಯಲಹಂಕದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಶಾಸಕ ಗೋಪಾಲಯ್ಯ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಲಾಯಿತು. ಪ್ರತಿಭಟನಾಕಾರರು ಗುಂಡಿ ಮುಂದೆ ಕೂತು ಬಾಯಿ ಬಡಿದುಕೊಂಡು ಪ್ರತಿಭಟಿಸಿದ್ರು. ಪರಿಣಾಮ ಪೀಣ್ಯ, ಜಾಲಹಳ್ಳಿ, ಕಂಠೀರವ ಸ್ಟುಡಿಯೋ ಬಳಿಗಳಲ್ಲಿ ಸುಮಾರು 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಗುಂಡಿಗಳ ಕಾರುಬಾರು ಹೆಚ್ಚಾಗ್ತಿದ್ದು ಪ್ರತಿನಿತ್ಯ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ. ಪರಿಣಾಮ ಮಹದೇವಪುರದಲ್ಲಿ ರಸ್ತೆ ಗುಂಡಿಯಿಂದ 39 ವರ್ಷದ ಮಂಜುಳಾ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಜುಳಾ ರ್ಯಾಪಿಡೋದಲ್ಲಿ ಬೈಕ್ ಬುಕ್ ಮಾಡಿಕೊಂಡು ಕೆಆರ್ಪುರಂ ರೈಲ್ವೆ ಸ್ಟೇಷನ್ ಕಡೆಯಿಂದ ಕಾರ್ತಿಕ್ ನಗರ ಕಡೆ ತೆರಳುವ ವೇಳೆ ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಂಜುಳಾರಿಗೆ ಪ್ರಜ್ಞೆ ತಪ್ಪಿದ್ದು 1 ವಾರದ ಬಳಿಕ ಪ್ರಜ್ಞೆ ಬಂದಿದೆ. ಒಂದು ಗುಂಡಿಯ ಪರಿಣಾಮ ಮಂಜುಳಾರಿಗೆ 1.5 ಲಕ್ಷ ಆಸ್ಪತ್ರೆ ಬಿಲ್ ಬಂದಿದೆ. ಸದ್ಯ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿರುವ ಮಂಜುಳಾರ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದ್ದು ಮನೆಯವರನ್ನ ಗುರುತು ಹಿಡಿಯಲು ಕಷ್ಟಪಡುತ್ತಿರುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ನೊಂದಿರುವ ಕುಟುಂಬ ದಯವಿಟ್ಟು ಗುಂಡಿಗಳನ್ನು ಮುಚ್ಚಿ ಜನರ ಜೀವಗಳನ್ನು ಉಳಿಸಿ ಅಂತ ಸಿಎಂ, ಡಿಸಿಎಂಗೆ ಮನವಿ ಮಾಡಿದ್ದಾರೆ. ಸರ್, ಗಾಡಿಯಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರು ಸರ್, ಸಡನ್ ಆಗಿ ಗುಂಡಿ ಬಂತು. ಗುಂಡಿಯಲ್ಲಿ ಇಳಿಸಿದ ತಕ್ಷಣ ಅವರು ಹಿಂದೆಯಿಂದ ಬಿದ್ದು ತಲೆಗೆ ಏಟ್ ತಗಲಿ ಬ್ಲಡ್ಗಳೆಲ್ಲ ಕ್ಲಾತ್ ಆಗಿ 1 ವಾರ ಎಚ್ಚರಿಕೆನೇ ಇರಲಿಲ್ಲ ಸರ್. ಅವರು ಯಾರು ಮಾತಾಡ್ಸಿದ್ರು ಅಮ್ಮ ಅಮ್ಮ ಅಂತ ಬಿಟ್ಟರೆ ಕಣ್ಣು ಕೂಡ ಓಪನ್ ಮಾಡಿಲ್ಲ. ಅಷ್ಟು ಗಂಭೀರ ಸ್ಥಿತಿ ಕೊಟ್ಟೋಗಿತ್ತು ಸರ್. ಕೊನೆಗೆ ಮಾತ್ರೆ ಎಲ್ಲ ಇದು ಮಾಡಿ ರೀಸೆಂಟಾಗಿ ಡಿಸ್ಚಾರ್ಜ್ ಆಗ್ತಿದ್ದೀವಿ ಸರ್. ಯಾರು ಬಂದು ಮಾತಾಡ್ಸಿದ್ರು ಏನೂ ಗುರುತೇ ಹಿಡಿತಾ ಇರಲಿಲ್ಲ ಸರ್. ಸರ್ಕಾರಕ್ಕೆ ಕೇಳೋದು ಒಂದೇ ಸರ್, ಫಸ್ಟು ಗುಂಡಿ ಮುಚ್ಚಬೇಕು ಸರ್. ಬ್ರ್ಯಾಂಡ್ ಬೆಂಗಳೂರು ಅಂತಿರಲ್ಲ ಸರ್, ಫಸ್ಟು ರೋಡ್ ಸರಿ ಮಾಡಿ ಸರ್, ಆಮೇಲೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಆಗುತ್ತೆ ಸರ್. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮುಂದುವರೆದಿದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದ ಬಳಿ ರಸ್ತೆ ಕುಸಿದಿರುವ ಪರಿಣಾಮ ಕಾರಿಗೆ ಡ್ಯಾಮೇಜ್ ಆಗಿದೆ. ಮೈಸೂರು ರಸ್ತೆಯಿಂದ ರಾಜಾಜಿನಗರ ಕಡೆ ಬರುವ ರಸ್ತೆಯಲ್ಲಿ ಘಟನೆ ನಡೆದಿದೆ. ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಕುಸಿದ ರಸ್ತೆಗೆ ಅಧಿಕಾರಿಗಳು ಜಲ್ಲಿ ಸುರಿಸಿದ್ದಾರೆ. ಜಲ್ಲಿ ಹಾಕಿಸಿದ 10 ನಿಮಿಷದಲ್ಲಿ ಮತ್ತೆ ರಸ್ತೆ ಕುಸಿದಿದ್ದು ಕಳಪೆ ಕಾಮಗಾರಿ ಅನ್ನೋದು ಜನರ ಕಣ್ಣ ಮುಂದೆಯೇ ಪ್ರೂವ್ ಆಗಿದೆ. ಈ ಕಳಪೆ ಕಾಮಗಾರಿ ವಿರುದ್ಧ ಜನ ಕಿಡಿಕಾರಿದ್ದಾರೆ. ಸರ್, ಇದು ನೋಡಿ, ವಿಜಯನಗರ ಅತ್ತಿಗುಪ್ಪೆ ರೋಡು, ಇದು ಗುಂಡಿ. ಈ ರೋಡಲ್ಲಿ ಹೆಚ್ಚು ಕಡಿಮೆ 100ರಿಂದ 200 ಗುಂಡಿ ಇದೆ. ದಿನದಲ್ಲಿ 1 ರಿಂದ 2 ಆಕ್ಸಿಡೆಂಟ್ ಆಗ್ತಾನೆ ಇದೆ. ಮೊನ್ನೆ ತಾನೇ ಒಂದು ರೀಸೆಂಟಾಗಿ ಒಂದು 6 ಮಂತ್ಸ್ ಬ್ಯಾಕು ಇಲ್ಲಿ BMTC ಒಬ್ಬ ಬೈಕ್ ಸವಾರನಿಗೆ ಟಚ್ ಆಗಿ ಒಂದು ಸಾವು ಆಗಿತ್ತು. ಈ ರೋಡು ಮೆಟ್ರೋ ಕೆಳಗಡೆ ಇರೋದು. ಇವತ್ತು ಆಗಿರೋದು ಇದು ಗುಂಡಿ ಹಾಕ್ಬಿಟ್ಟು 1 ಗಂಟೆನೂ ಆಗಲಿಲ್ಲ. ಆಲ್ರೆಡಿ ಇದು ಗುಂಡಿ ಮತ್ತೆ ಇದಾಗಿದೆ. ಇದು